ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ಶ್ರೀನಿವಾಸಪುರದ ನಾವು ತೋಟಗಳನ್ನು ನೋಡಿದ್ದು, ನಂತರ ಮಾರುಕಟ್ಟೆ ಪರಿಸ್ಥಿತಿ ನೋಡ್ತಾ ಇದ್ದೇವೆ. ಈ ಬಾರಿ ಮಾವು ಅಂತ ಹೇಳಿದ್ರೆ ನೀವು ಯಾವ ರೀತಿಯಲ್ಲಿ ಎಸೆದಿದ್ದಾರೆ ನೋಡ್ಬೋದು. ವಿಶೇಷವಾಗಿ 800 ಕೋಟಿವರೆಗೆ ಲಾಸ್ ಆಗಿದೆ ಅಂತ ಹೇಳ್ತಾರೆ ಈ ಮಾರುಕಟ್ಟೆಯಲ್ಲಿ. ಯಾಕಂತ ಹೇಳಿದ್ರೆ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಇಲ್ಲಿಂದ ಮಾವು ಹೋಗುತ್ತೆ, ಅದೇ ರೀತಿನೇ ಎಲ್ಲಾ ರಾಜ್ಯಗಳಿಗೂ ಇಲ್ಲಿಂದನೇ ಹೋಗುವಂತದ್ದು ಮಾವು, ಎಲ್ಲಾ ದೇಶಗಳಲ್ಲಿ ಹೋಗುವಂತ ಮಾವು. ಆದ್ರೆ ಈ ಬಾರಿ ಏನು ಮಾವು ಸಂಘದ ಅಧ್ಯಕ್ಷರಿದ್ದಾರೆ ಚಂದ್ರಶೇಖರ್ ಅವರು ಹೇಳ್ತಾರೆ 800 ಕೋಟಿವರೆಗೆ ಲಾಸು. ಈ ನಷ್ಟ ನೇರವಾಗಿ ರೈತರಿಗೆ ಲಾಸ್. ನೇರವಾಗಿ ರೈತರು ಏನಾಗಿದೆ ಅಂದ್ರೆ ಇಲ್ಲಿ ಒಂದು 50% ಜನ ಮಾರ್ಕೊಂಡಿದ್ದಾರೆ ವ್ಯಾಪಾರಿಗಳಿಗೆ. ರೈತರಿಗೆ ಫಸ್ಟು ಒಂದು 50% ದುಡ್ಡು ಬಂದ್ಬಿಟ್ಟಿದೆ. ಇಲ್ಲಿ ವ್ಯಾಪಾರಸ್ಥರು ಏನಿದ್ದಾರೆ, ಇಲ್ಲಿ ವ್ಯಾಪಾರ ಮಾಡಿ ತೋಟ ತಗೊಂಡಿದ್ರು. ತೋಟ ಅನ್ನೋದು ಇರುತ್ತಲ್ಲ, ಅದನ್ನ ಏನ್ ಮಾಡ್ತಾರೆ, ತಗೊಳ್ತಾರೆ. ಹೌದು. ಯಾರು ತಗೊಳ್ತಾರೆ? ವ್ಯಾಪಾರಸ್ಥರು ಇದ್ದಾರೆ ಸುಮಾರು ಜನ. ಅಲ್ಲಿ ವ್ಯಾಪಾರ ಮಾಡಿ ಅದರಲ್ಲಿ ಜೀವನ ಮಾಡೋರು. ಅವ್ರ ತೋಟನ ಕಾಂಟ್ರಾಕ್ಟ್ ತಗೊಳ್ತಾರೆ. ಕಾಂಟ್ರಾಕ್ಟ್ ಅಂದ್ರೆ ಒಂದು ಫಸಲು ತಗೊಳ್ತಾರೆ. ಔಷಧಿ ಹೊಡ್ಕೊಳ್ಳೋದು, ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ ಇರುತ್ತೆ ತಗೊಳ್ಳೋರು. ಅವರು ಡಿಸೆಂಬರ್ ಜನವರಿನಲ್ಲಿ ಪರ್ಚೇಸ್ ಮಾಡ್ತಾರೆ, ಅಲ್ಲಿಂದ ಅವ್ರದ್ದೇ ಇರುತ್ತೆ. ಈ ರೇಟ್ ಬಿದ್ದಾಗ ಹೊಡೆತ ಒಂದು 50% ವ್ಯಾಪಾರಸ್ಥರಿಗೆ ಬೀಳುತ್ತೆ, 50% ರೈತರಿಗೆ ಹೊಡೆತ ಬೀಳುತ್ತೆ. ಒಂದು 10 ಎಕರೆ ಇದ್ರೆ ಎಷ್ಟು ಕೊಡ್ತಾರ ಅವರು? 10 ಎಕರೆ ಹೋದ ವರ್ಷಕ್ಕೆ ಲೆಕ್ಕ ಮಾಡಿದ್ರೆ 10 ಲಕ್ಷ ರೂಪಾಯಿ 10 ಎಕರೆಗೆ ಹೋದ ವರ್ಷ. ಈ ವರ್ಷಕ್ಕೆ ಲೆಕ್ಕ ಮಾಡಿದ್ರೆ ಈ ವರ್ಷ 50,000 ರೂಪಾಯಿ. 50,000 ನಾವು ನೋಡ್ಬೋದು, ಎಲ್ಲೆಲ್ಲೂ ನೋಡ್ಬೋದು ಮಾರುಕಟ್ಟೆಯಲ್ಲಿ ಪೂರ್ತಿಯಾಗಿ ಅಂತ ಹೇಳಿದ್ರೆ ಎಲ್ಲ ಕಡೆ ಮಾವು ಇಳಿತಾ ಇದೆ. ದೊಡ್ಡ ಮಟ್ಟದ ಮಾರುಕಟ್ಟೆ ಅಂತ ಹೇಳಿದ್ರೆ ಆ ಭಾಗದಿಂದ ಈ ಭಾಗದವರೆಗೆ ಸಂಪೂರ್ಣವಾಗಿ ಮಾವಿನ ವ್ಯಾಪಾರ ನೋಡ್ಬೋದು ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಆದ್ರೆ ಹೋದ ವರ್ಷ ಯಾವ್ದು 10 ಎಕರೆಗೆ 10 ಲಕ್ಷ ಒಂದು ತೋಟಕ್ಕೆ ಕಾಂಟ್ರಾಕ್ಟ್ ತಗೊಳ್ತಾ ಇದ್ದಾರೆ ಅಂದ್ರೆ ರೈತರ ಕಡೆಯಿಂದ. ಈ ಬಾರಿ 50,000 ರೂಪಾಯಿ ಬೆಲೆ ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ರೈತಂದು ಹೊರಟೋಗ್ಬಿಡ್ತು. ಆಮೇಲೆ ತಂದು ತಗೊಂಡವನ್ಗೂ ಲಾಸು. ತಗೊಂಡವ್ರದ್ದು ಏನಾಯ್ತು, ಅವರು ತಗೊಂಡಾಗ 10 ಲಕ್ಷದ್ದು 2 ಲಕ್ಷ 3 ಲಕ್ಷಕ್ಕೆ ತಗೊಂಡಿದ್ದಾರೆ. ಅವ್ರಿಗೆ ಬರ್ತಾ ಇರೋದು 10 ರಿಂದ 20,000 ರೂಪಾಯಿ ಅಷ್ಟೇ ಕೈಗೆ ಬರ್ತಾ ಇರೋದು. ಸೊ ಒಟ್ಟಾರೆಯಾಗಿ ಈ ವರ್ಷ ಫೇಲ್ ಆಗಿದೆ. ಅದಕ್ಕೆ ಕಾರಣ ಸುಮಾರಿದೆ. ಅದರಲ್ಲಿ ವಿಶೇಷವಾಗಿ ಬರುವಂತದಂದ್ರೆ ಸರ್ಕಾರದ ವೈಫಲ್ಯವೂ ಹೇಳ್ತಾ ಇದ್ದಾರೆ ಇಲ್ಲಿ ರೈತ ಮುಖಂಡರು. ಸರ್ಕಾರ ಮುಂದೆ ಇದ್ರ ಮೇಲೆ ಏನ್ ಕ್ರಮ ತಗೊಳುತ್ತೆ ಸರ್ಕಾರ, ನನ್ಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಕ್ರಮ ಏನಾಗುದಿಲ್ಲ. ಮುಂದಿನ ಬಾರಿ ಆದ್ರೂ ಎಚ್ಚರ ಇರ್ಬೇಕಾಗತ್ತೆ. ಆಮೇಲೆ ನೀವೇನ್ ಹೇಳ್ತೀರಾ, ಸಲಹೆ ಸೂಚನೆಗಳು ಒಂದ್ ವೇಳೆ ತಗೊಂಡ್ರೆ ಅಂತ ಹೇಳಿದ್ರೆ ಜ್ಯೂಸಿನ ಇಂಡಸ್ಟ್ರಿಗಳನ್ನ ಹೆಚ್ಚೆಚ್ಚು ಪ್ರಾರಂಭ ಮಾಡಿ, ಆಮೇಲೆ ಅಧಿಕಾರಿಗಳ ಕಾಟ ಎಲ್ಲ ಲಂಚವನ್ನು ಮುಕ್ತಗೊಳಿಸಿದಾಗ ಅಷ್ಟೇನೆ ಇದಕ್ಕೊಂದು ಶ್ರೀನಿವಾಸಪುರದ ಮಾವಿಗೆ ಅದ್ಭುತವಾದ ಮಾರುಕಟ್ಟೆ ಆಗ್ಲಿಕ್ಕೆ ಸಾಧ್ಯ ಅಂತಾರೆ. ಬೇರೆ ಎಲ್ಲೆಲ್ಲಿ ರಾಜ್ಯಕ್ಕೆ ಹೋಗ್ತಾವ ಸರ್ ಇಲ್ಲಿಂದ ಮಾವಿನ? ಇಲ್ಲಿಂದ ದೇಶದಲ್ಲಿರೋ ಪ್ರತಿ ರಾಜ್ಯಕ್ಕೂ ಹೋಗ್ತಾ ಇದೆ, ಪ್ರತಿ ರಾಜ್ಯದಲ್ಲಿರೋ ಪ್ರತಿ ಪಟ್ಟಣಕ್ಕೂ ಹೋಗ್ತಾ ಇದೆ. ಸಣ್ಣ ಪಟ್ಟಣಗಳಿಂದ ಹಿಡಿದು ದೊಡ್ಡ ಸಿಟಿಗಳಿಂದ ಹಿಡಿದು ಸಣ್ಣ 5-6 ಸಾವಿರ ಜನಸಂಖ್ಯೆ ಇರುವಂತ ಪಟ್ಟಣ ಪ್ರತಿ ಎಷ್ಟಿದೆ ದೇಶದಲ್ಲಿ, ಪಟ್ಟಣಗಳು ನಗರಗಳು ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ ಶ್ರೀನಿವಾಸಪುರದಿಂದ. ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಮೇಘಾಲಯದಿಂದ ಹಿಡಿದು ಅಸ್ಸಾಂನಿಂದ ಹಿಡಿದು ಕೇರಳದಿಂದ ಹಿಡಿದು ಇಲ್ಲಿ ನಾವು ಈಗ ಹಿಂದೆ ಈ ರೀತಿ ಕಾರ್ಮಿಕರು ಏನ್ ಸರ್ ಇದು ಇವ್ರ ಜೀವನ ಹೇಗಿದೆ? ಇವರು ಬೇರೆ ರಾಜ್ಯಗಳಿಂದ ಬರೋದು. ಇವರೆಲ್ಲ ನಮ್ಮಲ್ಲಿ ಸರ್ಕಾರ ಎಲ್ಲ ಫ್ರೀ ಕೊಡ್ತಲ್ಲ, ಅದರಿಂದ ಯಾರು ಇವ್ರು ಸಿಗ್ತಾ ಇಲ್ಲ, ಲೇಬರ್ ಸಿಗ್ತಾ ಇಲ್ಲ, ಇಲ್ಲಿ ಕಾರ್ಮಿಕರೇನು ಸಿಗ್ತಾ ಇಲ್ಲ. ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳಿಂದ ಕಾರ್ಮಿಕರು ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಫ್ರೀ ಸಿಗ್ತಾ ಇರೋದ್ರಿಂದ ಯಾರು ಇಲ್ಲಿ ಬರಕ್ಕೆ ರೆಡಿ. ಇವರು ಆಂಧ್ರದವರು ಮತ್ತು ಬಿಹಾರ್ ಅವರು, ತಮಿಳುನಾಡವರು 3 ಸ್ಟೇಟ್ಗಳಿಂದ ಸುಮಾರು 10,000 ಜನ ಬರ್ತಾರೆ ಇಲ್ಲಿ ಕೆಲ್ಸಕ್ಕೆ ಅಂತ. ಕಾಯಿ ಕೀಳೋದಕ್ಕೆ, ಇಲ್ಲಿ ಲೋಡಿಂಗ್ ಮಾಡೋದಕ್ಕೆ, ಲೋಡ್ ಅನ್ಲೋಡ್ ಮಾಡ್ಲಿಕ್ಕೆ ಸುಮಾರು 10,000 ಜನ ಟನ್ ಬೇಸಿಸ್ ಕೊಡೋದು. 1 ಟನ್ ಇದ್ರ ಲೋಡ್ ಮಾಡ್ಲಿಕ್ಕೆ 400 ರೂಪಾಯಿ ಇದೆ. 400 ರೂಪಾಯಿ 1 ಟನ್ ಲೋಡ್ ಮಾಡ್ಲಿಕ್ಕೆ. ಅನ್ಲೋಡ್ ಮಾಡ್ಲಿಕ್ಕೆ 250 ರೂಪಾಯಿ 1 ಟನ್ಗಿರುತ್ತೆ. 2.5 ತಿಂಗಳು ಆಂಧ್ರ, ತಮಿಳುನಾಡು, ಬಿಹಾರ್ 3 ರಾಜ್ಯದಿಂದ ಬರ್ತಾರೆ. ಬಟ್ ನಮ್ಮ ರಾಜ್ಯದಿಂದ ಇಲ್ಲ ಬರಲ್ಲ, ಕೆಲಸಕ್ಕೆ ಬರೋದಿಲ್ಲ. ಆದ್ರಿಂದ ಈ 3-4 ರಾಜ್ಯಗಳಿಂದ ಲೇಬರ್ಸ್ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಇವಾಗ ವೈಟ್ ಕಾಲರ್ ಜಾಬ್ ಆದ್ರೆ ಮಾಡ್ತಾರೆ. ಎಷ್ಟು ವರ್ಷದಿಂದ ಲೇಬರ್ಸ್ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ? ಸುಮಾರು ಒಂದು 10 ವರ್ಷದಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಮೊದಲು ಇಲ್ಲಿಯವರೇ ಬರ್ತಾ ಇದ್ರು. ಇಲ್ಲಿಯವರೇ ಬರ್ತಾ ಇದ್ರು. ಇತ್ತೀಚೆಗೆ ಬರ್ತಾ ಕಡಿಮೆ ಆಯ್ತು. ಈಗ
100% ಈಗ ಬೇರೆ ರಾಜ್ಯಗಳಿಂದಾನೇ ಬಂದಿರೋದು. ಶ್ರೀನಿವಾಸಪುರದ ಮಾವಿನ ಹಣ್ಣು ಗುಜರಾತಿಗೆ ಹೋಗುತ್ತೆ. ಗುಜರಾತ್ ಅಂದ್ರೆ ಗುಜರಾತಿಗಲ್ಲ ಸರ್ ಇದು, ಅದು ಗುಜರಾತ್. ದೊಡ್ಡ ಮಾರ್ಕೆಟ್ ಅಂದ್ರೆ ತಮಿಳುನಾಡು ಒಂದು ಕಡೆ, ಅಂದ್ರೆ ದೇಶದ ಮೂಲೆ ಮೂಲೆಗೂ ಹೋಗುತ್ತೆ ಸರ್. ಇದು ರಾಜಸ್ಥಾನ್ ಗಾಡಿ ಇದು ಅಲ್ಲ, ಒಂದು ಕಡೆ ಅಂದ್ರೆ ಗುಜರಾತ್ ಆಯ್ತು, ತಮಿಳುನಾಡು ಆಯ್ತು, ರಾಜಸ್ಥಾನ ಆಯ್ತು, ಆ ಕಡೆ ನಾವು ನೋಡ್ತಾ ಹೋದ್ರೆ ಮಹಾರಾಷ್ಟ್ರ ಇದೆ. ಅಂದ್ರೆ ಜಮ್ಮು ಕಾಶ್ಮೀರಿಂದ ಹಿಡಿದು ಬಾಂಗ್ಲಾಗೂ ಹೋಗ್ತಾ ಇತ್ತು. ಬಾಂಗ್ಲಾದೇಶಕ್ಕೆ ಬಾಂಗ್ಲಾಗ್ ಈ ವರ್ಷ ಇಲ್ಲ ಹೋಗ್ತಾ ಇಲ್ಲ, ಅದೇನೋ ಯುದ್ಧದ ಕಾರಣದಿಂದ ಅಲ್ಲಿ ಬಾರ್ಡರ್ ಇದೆ ಸಿಲ್ಗುರಿ, ಅಲ್ಲಿವರೆಗೂ ಹೋಗ್ತಾ ಇದೆ ಈ ವರ್ಷ. ಬಾರ್ಡರ್ ಇಂದ ಮುಂದೆ ಹೋಗೋದಿಲ್ಲ, ಮುಂದೆ ಈ ವರ್ಷ ಹೋಗ್ತಾ ಇಲ್ಲ, ಮುಂಚೆ ಹೋಗ್ತಾ ಇತ್ತು, ಲಾಸ್ಟ್ ಇಯರ್ ಹೋಯ್ತು. ನಿಮ್ ಹಿಂದೆ ಇಡೀ ಮಾವು ಈ ರೀತಿ ಬಿದ್ದಿದೆ, ಏನ್ ಸರ್ ಇದು? ಈಗ ಇಲ್ಲಿ ನಮ್ಮಲ್ಲಿ ಪಲ್ಪ್ ಇಂಡಸ್ಟ್ರೀಸ್ ಇಲ್ಲ, ಏನು ಮಾವಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನ ಅಂತ ಏನ್ ಮಾಡ್ತೀವಿ ಅದಕ್ಕೆ ಯಾವುದೇ ಸಪೋರ್ಟ್ ಇಲ್ಲ ಸರ್ಕಾರದಿಂದ. ಇಲ್ಲಿ ಕರ್ನಾಟಕ ಸರ್ಕಾರ ಒಂದು ವರ್ಷಕ್ಕೆ 70,000 ಕೋಟಿಯಷ್ಟು ಫ್ರೀಯಾಗಿ ನೀರಲ್ಲಿ ಹೋಮ ಮಾಡ್ತಾ ಇದೆ. ಅದಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್, ಇಲ್ಲಿ ಒಂದು 500 ಕೋಟಿ ಖರ್ಚು ಮಾಡಿದ್ದಿದ್ರೆ 70,000 ಕೋಟಿನಲ್ಲಿ ಒಂದು 500 ಕೋಟಿ ಖರ್ಚು ಮಾಡಿದ್ರೆ 10 ಫ್ಯಾಕ್ಟ್ರಿ ಬರೋದು. 50 ಕೋಟಿ ಖರ್ಚು ಮಾಡಿದ್ರೆ 500 ಟನ್ ಒಂದು ದಿನಕ್ಕೆ ಕನ್ಸಂಪ್ಷನ್ ಮಾಡುವಂತ ಫ್ಯಾಕ್ಟ್ರಿ ರೆಡಿ ಆಗುತ್ತೆ. ಅಂತದ್ದು 500 ಕೋಟಿ ಖರ್ಚು ಮಾಡಿದ್ದಿದ್ರೆ 10 ಫ್ಯಾಕ್ಟ್ರಿ ಬರ್ತಾ ಇತ್ತು. 10 ಫ್ಯಾಕ್ಟ್ರಿ ಬಂದಿದ್ರೆ 5,000 ಟನ್ ಅಷ್ಟು ಕನ್ಸಂಪ್ಷನ್ ಆಗುತ್ತೆ. 5,000 ಟನ್ ಕನ್ಸಂಪ್ಷನ್ ಆಗಿದ್ದಿದ್ರೆ ಒಂದು ತಿಂಗಳಿಗೆ 1.5 ಲಕ್ಷ ಟನ್ನು ಇಲ್ಲಿ ಖರ್ಚಾಗ್ತಿತ್ತು. ಈಗ ನಾವು ಬರೀ ಏನಾಗಿದೆ, ಕೃಷ್ಣಗಿರಿ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಮೇಲೆ ನಾವು ಡಿಪೆಂಡ್ ಆಗಬೇಕಾಗಿದೆ. ಅದ್ರ ಬದಲಿಗೆ ಇಲ್ಲೇನೇ ಇದ್ದಿದ್ರೆ ಫ್ಯಾಕ್ಟ್ರಿಗೂ ಏನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕಡಿಮೆ ಬರ್ತಿತ್ತು, ಇನ್ನೂ ಲಾಭನೂ ಬರ್ತಾಯಿತ್ತು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಬರೀ 70,000 ಕೋಟಿನಲ್ಲಿ ಒಂದು 500 ಕೋಟಿ ಖರ್ಚು ಮಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇತ್ತು. ರೈತರಿಗೆ ಅವರ ಜೀವಿತಾವಧಿ ಬದುಕಲಿಕ್ಕೆ ಒಂದು ಅವಕಾಶ ಇತ್ತು. ಈ 70,000 ಕೋಟಿನ ಒಂದೇ ವರ್ಷದಲ್ಲಿ ಖರ್ಚು ಮಾಡಿ ನೀರಿನಂತೆ ಬಿಸಾಕ್ತಾ ಇದ್ದಾರೆ. ಇದು ಯಾರು ಅವ್ರನ್ನ ನೀವು ಫ್ರೀಯಾಗಿ ಬಸ್ ಕೊಡಿ ಅಂತ ಹೇಳಿರಲಿಲ್ಲ, ಫ್ರೀ ಕರೆಂಟ್ ಕೊಡಿ ಅಂತ ಹೇಳಿರಲಿಲ್ಲ. ಯಾಕಂದ್ರೆ ಫ್ರೀ ಅಂತ ಇದು ಬೇಕಿತ್ತ. ರೈತರಿಗೇನು ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ರೈತರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಈಗ 12,600 ಕೋಟಿ ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ. ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಏನೋ ಆ್ಯಡ್ ಕೊಡ್ತಾರೆ, 12,600 ಕೋಟಿ ನಮ್ಮದು ರೀಚ್ ಆಯಿತು ಅಂತ ಗರ್ವದಿಂದ ಹೇಳ್ಕೊತಾರೆ. ರೈತರಿಗೆ 500 ಕೋಟಿ ಕೊಟ್ಟಿದ್ದೀವಿ ಅಂತ ಯಾವನೂ ಹೇಳಿಲ್ವಲ್ಲ ಸರ್. ಒಂದು 500 ಕೋಟಿ ಖರ್ಚು ಮಾಡಿದ್ದಿದ್ರೆ ರೈತ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇತ್ತಲ್ಲ. ಜೀವಿತಾವಧಿ ಶ್ರೀನಿವಾಸಪುರದಲ್ಲಿ ಇರೋವರೆಗೂ ಅವ್ರ ಹೆಸರು ತಿಳ್ಕೊತ ಇದ್ರಲ್ಲ. ಅಲ್ಲಿ ಏನಾಯ್ತು, ಮದುವೆನಲ್ಲಿ ಊಟ ಮಾಡಿ ಹೋದಂಗೆ ಆಯ್ತು. ಇವರು 12,600 ಕೋಟಿ ಇದಕ್ಕೆ ಕೊಟ್ಟಿದ್ದು. ಆಮೇಲೆ ಒಂದು ಜ್ಯೂಸ್ ಫ್ಯಾಕ್ಟ್ರಿ ಪರ್ಮಿಷನ್ ಕೊಡ್ಬೇಕಂದ್ರೆ ಈಗ 2 ಫ್ಯಾಕ್ಟ್ರಿ 3 ಫ್ಯಾಕ್ಟ್ರಿ ಮಾಡಿದ್ದಾರೆ. ಮಾಡಿದ ಏನಾಗಿದೆ ಅಂದ್ರೆ, ಯಾಕಪ್ಪ ನಾವು ಫ್ಯಾಕ್ಟ್ರಿ ಮಾಡಿದೀವಿ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಅಧಿಕಾರಿಗಳು ಕೊಡ್ತಾ ಇರೋ ಕಾಟಕ್ಕೆ ಇದಕ್ಕೆ 10 ಲಕ್ಷ ಕೊಡಿ, ಕರೆಂಟ್ ಇದು ಬಳಕೆ ಇದಕ್ಕೆ 10 ಲಕ್ಷ ಕೊಡಿ, ನೀವು ಪರ್ಮಿಷನ್ ಇದಕ್ಕೆ ಪರ್ಮಿಷನ್ಗೆ 10 ಲಕ್ಷ ಕೊಡಿ, ಇದಕ್ಕೆ 50 ಲಕ್ಷ ರೂಪಾಯಿ ಮಿನಿಮಮ್ ಒಂದು ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಲಂಚನೆ ಕೊಡಬೇಕಾಗುತ್ತೆ. ಅದಕ್ಕಿಂತ ಈ ಸರ್ಕಾರ ಒಂದು ಸಿಂಗಲ್ ವಿಂಡೋ ಮಾಡಿಟ್ಟಿದ್ದಿದ್ರೆ ಸಮಸ್ಯೆ ಇರ್ತಾ. ಇವಾಗ ಯಾರೂ ಇಲ್ಲಿ ಫ್ಯಾಕ್ಟ್ರಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಈ ಅಧಿಕಾರಿಗಳ ಕಾಟದಿಂದ ಏನು ಅವ್ರ ಮನೆಯಿಂದ ತಂದು ಕೊಟ್ಟಂಗಿರುತ್ತೆ ಅಧಿಕಾರಿಗಳು. ಅದಕ್ಕಿಂತ ಬದಲಾಗಿ ಒಂದು ಸಿಂಗಲ್ ವಿಂಡೋನಲ್ಲಿ ಮಾಡಿದ್ರೆ ಒಂದೇ ಅಡಿ ಒಂದೇ ವೇದಿಕೆಯಲ್ಲಿ ಎಲ್ಲಾನು ಸ್ಯಾಂಕ್ಷನ್ ಆಗಿಬಿಡ್ಬೇಕು. ಆ ತರ ಮಾಡಿದ್ರೆ ಯಾರಾದ್ರೂ ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡ್ತಿದ್ರು. ಫ್ಯಾಕ್ಟ್ರಿ ಮಾಡ್ಲಿಕ್ಕೇನೆ ಕಾಟ ಕೊಡ್ತಿದ್ದಾರೆ. ಎಲ್ಲಿಂದ ಫ್ಯಾಕ್ಟ್ರಿಗಳು ಮಾಡ್ತಾರೆ? ಹೀಗಾಗಿ ನೀವಂತೀರ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣು ಈ ಬಾರಿ ರೇಟ್ ಕುಸಿತು, ಕಾಯಿಗೆ ಕುಸಿದಿದ್ದಕ್ಕೆ ಮೂಲ ಫ್ಯಾಕ್ಟ್ರಿಯ ಕಾರಣ ಅಂತೀರಾ? ಹೌದು, ಫ್ಯಾಕ್ಟ್ರಿಗಳು ಮತ್ತು ಇಂಟರ್ನ್ಯಾಷನಲ್ ಕಾರಣಗಳು ಇರುತ್ತೆ. ಯುದ್ಧದ ಏನಂದ್ರೆ ಫ್ಯಾಕ್ಟ್ರಿಗಳು ಇದ್ದಿದ್ರೆ, ಇನ್ನೊಂದು 10 ಫ್ಯಾಕ್ಟ್ರಿ ಎಕ್ಸ್ಟ್ರಾ ಇದ್ದಿದ್ರೆ ಒಂದಷ್ಟು ಕನ್ಸಂಪ್ಷನ್ ಆಗ್ತಿತ್ತಲ್ವಾ. ಒಂದು 10 ಫ್ಯಾಕ್ಟ್ರಿ ಇದ್ದಿದ್ರೆ 1.5 ಲಕ್ಷ ಟನ್. ಇವಾಗ ನಮ್ಮಲ್ಲಿ 2.5 ಲಕ್ಷ 3 ಲಕ್ಷ ಟನ್ ತೋತಾಪುರಿ ಇದೆ. ತೋತಾಪುರಿ ವೆರೈಟಿ ಮಾತ್ರ 3 ಲಕ್ಷ ಟನ್ ಅಷ್ಟಿದೆ. 3 ಲಕ್ಷ ಟನ್ನಲ್ಲಿ 1.5 ಲಕ್ಷ ಮಿನಿಮಮ್ ಅಲ್ಲಿ ಇಲ್ಲೇ ಹೋಗಿದ್ದಿದ್ರೆ ಇನ್ನು 1.5 ಲಕ್ಷ ಟನ್ನು ಚಿತ್ತೂರು ಮತ್ತು ಕೃಷ್ಣಗಿರಿ, ಇಲ್ಲ ಜಲಗಾಂವ್, ನಾಸಿಕ್ ಆ ಕಡೆ ಎಲ್ಲ ಹೋಗುತ್ತೆ, ಜಹೀರಾಬಾದ್ ಅಲ್ಲೆಲ್ಲ ಸೇರಿದ್ರೆ 1.5 ಲಕ್ಷ ಟನ್ ಆಗಿದ್ದಿದ್ರೆ ಒಂದು ಮಿನಿಮಮ್ ಒಂದು ರೇಟ್ ಸಿಗೋದು. ಇಲ್ಲಿ ನಮಗೆ ಬೇಸಿಕ್ಕೇ ಮಾಡಿಕೊಟ್ಟಿಲ್ಲ ಸರ್ಕಾರ. ಅಸಲಿಗೆ ಈ ಶ್ರೀನಿವಾಸಪುರ ಅಂದರೆ ಮಲ್ತಾಯಿ ಮಗಳಿದ್ದಂಗೆ, ಆ ಥರ ಏನು ಸ್ವಂತ ಮಕ್ಕಳಿದ್ದಂಗಲ್ಲ. ಮೊದಲಿನಿಂದಾನು ಸ್ವಾತಂತ್ರ್ಯ ಬಂದಾಗ ಶ್ರೀನಿವಾಸಪುರ ಅಂದರೆ ಕಡೆಗಣಿಸಿರೋದು. ಇದರಿಂದ ಸರ್ಕಾರಗಳು ಶ್ರೀನಿವಾಸಪುರ ಒಂದು ಇದೆ ಈ ಭೂಮಿ ಮೇಲೆ ಅನ್ನೋ ತಿಳ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಉಸ್ತುವಾರಿ ಮಂತ್ರಿಗಳು ಇಲ್ಲಿ AC ಇಲ್ಲ, ಅದಕ್ಕೆ ಅವ್ರು ಬರೋಕ್ಕಾಗಲ್ಲ. ಇನ್ನು ತೋಟಗಾರಿಕೆ ಮಂತ್ರಿಗಳಂತ ಪಾಪ ಹೇಳೋದೇ ಬೇಡ, ಅವ್ರಿಗೆ ಗೊತ್ತೇ ಇಲ್ಲ ಶ್ರೀನಿವಾಸಪುರ ಅನ್ನೋದು ಒಂದು ಊರಿದೆ ಅನ್ನೋದೇ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಈ ಬಾರಿ ಕೋಟ್ಯಾಂತರ ರೂಪಾಯಿ ನಷ್ಟ ಅಂತೀರಾ? 800 ಕೋಟಿ ಅಷ್ಟು ಲಾಸ್ ಆಗಿರೋದು 800 ಕೋಟಿ.
ಈ ಮಾರುಕಟ್ಟೆ ಅಂದ ಕೂಡಲೇ ಇಲ್ಲಿ ಅವಾಗ ನಾವು ರೈತರನ್ನ ನೋಡಿದ್ದು, ಕಾರ್ಮಿಕರನ್ನ ನೋಡಿದ್ದು, ಈಗ ಇವರೆಲ್ಲ ಅನ್ಲೋಡ್ ಮಾಡ್ತಾ ಇದ್ರೆ ಇದ್ರ ವ್ಯಾಪಾರ ಹೇಗಾಗತ್ತೆ ಈಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ? ಬೇರೆ ಬೇರೆ ರಾಜ್ಯಕ್ಕಂದ್ರೆ ಇಲ್ಲಿ ಯಾರು ದುಡ್ಡು ತಗೊಂಡು ಬರಲ್ಲ ಈ ಮಾರ್ಕೆಟ್ಗೆ, ಎಲ್ಲ ಸಾಲದ ವ್ಯವಹಾರ. ಮಂಡಿನವರು ಆರ್ಡರ್ ತಗೊಂಡು ಕಳಿಸ್ಬಿಡ್ತಾರೆ ಬೇರೆ ರಾಜ್ಯಗಳಿಗೆ, ಎಲ್ಲ ಪಟ್ಟು ಕಳಿಸ್ಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಇವರೆಲ್ಲ ಮಂಡಿನವರೇ ಅದನ್ನು ರಿಸ್ಕ್ ತಗೊಂಡು ಅವ್ರದ್ದೇ ಜವಾಬ್ದಾರಿ ತಗೊಂಡು ಏನು ಲೋಡ್ ಮಾಡಿ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟಾದ್ಮೇಲೆ ಯಾವಾಗಲೂ ಅವ್ರು ದುಡ್ಡು ಕಳಿಸ್ತಾರೆ. ಅದಕ್ಕೆ ರಾಜಸ್ಥಾನದಲ್ಲೂ ಒಬ್ಬ ತೊಗೊಳ್ತಾನೆ. ದುಡ್ಡು ಬರೋ ಅಷ್ಟರೊಳಗೆ 2 ತಿಂಗಳಾಗುತ್ತೆ ಮಿನಿಮಮ್. 1 ತಿಂಗಳು ಕೆಲವರು ಬೇಗ ಕೊಡ್ತಾರೆ, ಕೆಲವರು ವಾರ ತಗೊಂತಾರೆ, 15 ದಿನ, ತಿಂಗಳು, 2 ತಿಂಗಳು ತಗೊಂಡ್ರೆ ಕೆಲವ್ರು ಮುಳುಗಿಸೇ ಬಿಡ್ತಾರೆ. ಆ ಥರ ಇದೆ ಮಾರ್ಕೆಟು. ಇದು ಅನಿಶ್ಚಿತ ಮಾರ್ಕೆಟ್. ಈ ಲೋಡ್ ಮಾಡ್ತಾರಲ್ಲ, ಈ ದೊಡ್ಡ ಲಾರಿಗಳಿದಾವಲ್ಲ, ಲಾರಿ ಲೋಡ್ ಮಾಡ್ತಾರೆ, ಇವರು ವಿಶ್ವಾಸದಿಂದ ಬರುತ್ತೆ ದುಡ್ಡು ಅಂತ. ಗ್ಯಾರಂಟಿ ಬರುತ್ತಾ ಅನ್ನೋ ಗ್ಯಾರಂಟಿ ಏನಿಲ್ಲ, ಯಾವುದೂ ಇಲ್ಲ, ಗ್ಯಾರಂಟಿ ಏನು ಇಲ್ಲ. ಆ ಥರ ಮಾರ್ಕೆಟ್ ಇದೆ. ಆದ್ರೂ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಒಟ್ಟು ಒಂದು ವಿಶ್ವಾಸದ ಮೇಲೆ ನಡೀತಾ ಇದೆ ಅಷ್ಟೇ. ಅದರ ಅರ್ಥ ಈಗ ಏನಂದ್ರೆ ಅವ್ರು ಇಳಿಸ್ತಾರೆ, ಈಗ ಬಂದು ಖರೀದಿ ಹೇಗೆ ಮಾಡ್ತಾರೆ ಇವರು? ರೇಟ್ ಫಿಕ್ಸ್ ಆಗುತ್ತೆ ನೈಟು, ಜ್ಯೂಸ್ ಕಂಪನಿದು. ಅದ್ರ ಮೇಲೆ ಏನಾಗುತ್ತೆ, ಮಾರ್ಕೆಟಲ್ಲಿ ಇದೇನು ಕ್ವಾಲಿಟಿ, ಇದು ಬರೀ ಜ್ಯೂಸಿಗೆ ಅಷ್ಟೇ ಇಲ್ಲ, ಇದು ಜ್ಯೂಸ್ಗೆ ಹೋಗುತ್ತೆ, ಇದು ಮಾರ್ಕೆಟ್ಗೆ. ನೋಡಿ ಇವೆಲ್ಲ ಮಾರ್ಕೆಟ್ಗೆ ಹೋಗ್ತವೆ. ಏನು ಕ್ವಾಲಿಟಿ ಕಲರ್ ಇದೆಯಲ್ಲ, ಈ ಕಲರ್ ಇರೋವಂಥದ್ದೆಲ್ಲನೂ ಮಾರ್ಕೆಟ್ ಆಚೆ ಕಡೆ ಬೇರೆ ಬೇರೆ ಮಾರ್ಕೆಟ್ಗಳಿಗೆ ಹೋಗುತ್ತೆ. ಇವೇನಾಗುತ್ತೆ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ಅಂಥದ್ದು 4 ರಿಂದ 5 ರೂಪಾಯಿ. ಇದು 2.5 ರೂಪಾಯಿ. ಇದು 2,500 ರೂಪಾಯಿ. ಇದು 5,000. 4 ರಿಂದ 5. ಇದು ಹೋದ ವರ್ಷ ಇದ್ದಿದ್ದು ಬೆಲೆ 30,000. ಖರ್ಚು 30,000 ಹೋದ್ರು ಒಂದೇ ಕೂಲಿ, 2,000 ಹೋದ್ರು ಒಂದೇ ಕೂಲಿ. ಇಲ್ಲಿಗೆ ಬರ್ಬೇಕು ಅಂದ್ರೆ ಕೂಲಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕರೆಕ್ಟ್ ಆಗಿ ಕೂಲಿ ಮತ್ತು ಟ್ರ್ಯಾಕ್ಟರ್ ಇಲ್ಲಿಂದ ಬರುತ್ತಲ್ಲ ಟ್ರಾನ್ಸ್ಪೋರ್ಟೇಷನ್ ಬಾಡಿಗೆ, ಅಷ್ಟೇ ದುಡ್ಡು ಬರೋದು. ಇದು ಮಾರಿದ್ರೆ ಬೇರೆ ಏನಿಲ್ಲ, ಬೇರೆ 1 ರೂಪಾಯಿ ಉಳಿಯಲ್ಲ. ಅಂದ ಕೂಡಲೇ ಇಲ್ಲಿ ಬರುವಂತದ್ದು ಕೇವಲ ವಿಶ್ವಾಸದಲ್ಲಿ ಇಳಿಸ್ತಾರೆ, ವಿಶ್ವಾಸದಲ್ಲಿ ತಗೊಂಡು ಹೋಗ್ತಾರೆ. ದುಡ್ಡು ಕೊಡುವಂತದ್ದು ಇಲ್ಲ, ತಗೊಳ್ಳುವಂತದ್ದು ಇಲ್ಲ. ಈಗ ಬೇರೆ ಆಚೆ ಕಡೆಯಿಂದ ಇಲ್ಲಿ ಮಂಡಿ ಮಾಲೀಕರಂತೂ ರೈತರಿಗೆ ದುಡ್ಡು ಪೇ ಮಾಡಲೇಬೇಕು. ರೈತರಿಗೆ ಏನ್ ರೇಟ್ ಇದೆ ಆ ರೇಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಸೆಟಲ್ ಮಾಡ್ತಾರೆ. ಆದ್ರೆ ಮಂಡಿನವ್ರಿಗೆ ದುಡ್ಡು ಬರೋದು ಹರಾಜು ಆಗುದಿಲ್ವಾ? ಇಲ್ಲಿ ಹರಾಜು ಆಗುತ್ತೆ. ಹರಾಜು ಯಾವಾಗ ಆಗುತ್ತೆ ಅಂದ್ರೆ 4-6 ಜನ ಕೊಳ್ಳೋರು ಬಂದಾಗ, ಡಿಮಾಂಡ್ ಜಾಸ್ತಿ ಇದ್ದಾಗ ಹರಾಜು ಆಗುತ್ತೆ. ಇವಾಗ ನಾವು ಯಾರು ಕಳಿಸಿ ನಾವು ಬೇಡ ಅಂದಾಗ ಯಾರಿಗೆ ಹರಾಜು ಹಾಕೋದು? ಮತ್ತೆ ಈಗ ಹೇಗೆ ಮಾಡ್ತಾರೆ ಅವರು? ಅದೇ ಬಲವಂತವಾಗಿ ಕಳಿಸೋದು, ಬಲವಂತವಾಗಿ ಕಳಿಸೋದು ಇಲ್ಲಿಂದ. ಇವ್ರು ಲೋಡ್ ಮಾಡಿ 5-6 ಫ್ಯಾಕ್ಟ್ರಿಗಳು ಇದ್ದು ಬಿಟ್ಟಿದ್ರೆ, ಜ್ಯೂಸ್ ಫ್ಯಾಕ್ಟ್ರಿಗಳು, ಎಷ್ಟು ಲಾಭ ಇರ್ತಿತ್ತು. ಸರ್ಕಾರ ಇದ್ರತ್ರ ಯೋಚನೆ ಮಾಡಬೇಕು. ಸರ್ಕಾರ ಯೋಚನೆ ಮಾಡಲಿಲ್ಲ. ಈಗ ಯಾರು ತಗೊಳ್ತಾರೆ ಅವ್ರಿಗೆ ತುಂಬಿಸಿ ಕಳಿಸ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಆಗಿದೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಈಗ ಅಲ್ಲಿ ಹೋದ್ಮೇಲೆ, ರಾಜಸ್ಥಾನ, ಗುಜರಾತ್ ಹೋದ್ಮೇಲೆ ಆ ಬೆಲೆ ಬರುತ್ತೆ ನಿಮ್ಗೆ. ಆವಾಗ ರೇಟ್ ಅಂದ್ರೆ ದುಡ್ಡು ಕಳಿಸ್ತಾರೆ. ಏನ್ ಮಾಡ್ತಾರೆ, ಶ್ರೀನಿವಾಸದಲ್ಲಿ ಏನ್ ರೇಟ್ ಇದೆ, 2.5 ರೂಪಾಯಿ ಇದೆ. ಅದು ಬಾಡಿಗೆ ಖರ್ಚು, ಬಾಡಿಗೆ ಲೆಕ್ಕ ಮಾಡ್ತಾರೆ. ಇಲ್ಲಿಂದ ಬಾಡಿಗೆ 8 ರೂಪಾಯಿ 9 ರೂಪಾಯಿ 1 kg ಬಾಡಿಗೆ ಆಗುತ್ತೆ. ಇದೊಂದು 2-3 ರೂಪಾಯಿ ಆಗುತ್ತೆ. 8 3 11 ರೂಪಾಯಿ. ಅವ್ರು 11 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಎಲ್ಲ ಅವ್ರನ್ನು ಲೆಕ್ಕ ಮಾಡಿ ಅಲ್ಲಿಂದ ಅಷ್ಟೇ ಕಳಿಸ್ತಾರೆ ದುಡ್ಡು. ಲಾಭ ಏನು ಕೊಡಲ್ಲ. ಮತ್ತೆ ಈಗ ಇವ್ರು ಕೂತ್ಕೊಂಡವ್ರ ರಿಸ್ಕ್. ಹೌದು, ಅವ್ರದೇ ರಿಸ್ಕ್ ಟೋಟಲ್, ಪೂರ್ತಿ ಜವಾಬ್ದಾರಿ. ಅಲ್ಲಿಂದ ದುಡ್ಡು ತರಿಸೋದು ಎಲ್ಲ ಟೋಟಲ್ ರಿಸ್ಕ್ ಅವ್ರದೇ ಇರುತ್ತೆ. ರೈತರಿಗಂತನೂ ದುಡ್ಡು ಮುಟ್ಟುತ್ತೆ, 1-3-4 ದಿನದಲ್ಲಿ ದುಡ್ಡು ಮುಟ್ಟುತ್ತೆ. ಅದು ಏನ್ ರೇಟ್ ಇದೆಯೋ ಅದು ಮುಟ್ಟು ಬಿಡುತ್ತೆ. ನಾವು ಅದೇ ರೈತರ ಹತ್ರ ವ್ಯಾಪಾರಸ್ಥರು ತಗೊಂಡಿದ್ದಾರೆ. ನೋಡಿ, ಇದು ಹೋದ ವರ್ಷ 50 ರೂಪಾಯಿ ಇತ್ತು, ಈ ವರ್ಷ 7 ರೂಪಾಯಿ ಇದೆ. ಎಲ್ಲೋದು